ಚಿಕ್ಕಪೇಟೆಯಲ್ಲಿ ರಿಕ್ಷಾದವರು ತುಂಬ ಸ್ಕ್ಯಾಮ್ ಮಾಡ್ತಾರೆ. ಬಿ ಅಲರ್ಟ್. ಚಿಕ್ಕಪೇಟೆಗೆ ನಾವು ಸಾರಿ ತಗೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಸೊ ವಾಕ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ರಿಕ್ಷಾದವ್ರು ಬಂದು, ಸರ್ ಎಲ್ಲಿ ಹೋಗ್ತಿದ್ದೀರಾ? ಸುದರ್ಶನ್ ಸಿಲ್ಕಿಗೆ ಹೋಗ್ಬೇಕಾ? ಬನ್ನಿ ಸರ್ ನಾನು ಬಿಡ್ತೇನಂದ. ನಾನು ಹೇಳಿದೆ ಇಲ್ಲ ಅಂತ. ಅದಕ್ಕೆ ಅವರಂದರು, ಸರ್ ಬೋಣಿ ಆಗಿಲ್ಲ, ಬರೀ ಅದಕ್ಕೋಸ್ಕರ 10 ರೂಪಾಯಿಗೆ ನಿಮಗೆ ಡ್ರಾಪ್ ಮಾಡ್ತೀನಿ ಅಂದರು. ಅದಕ್ಕೆ ಹೌದಾ ಸರಿ, ಬೋಣಿ ಆಗಲಿಲ್ಲಲ್ಲ, ಇರಲಿ ನನ್ನಿಂದ ಹೆಲ್ಪ್ ಆಗೋದಿದೆ ಆಗಲಿ ಅಂತ, ಒಳ್ಳೇದಾಗಲಿ ಅಂತ ನಾವು ಕೂತ್ಕೊಂಡ್ವಿ. ನಮ್ಗೆ ಅಗತ್ಯ ಇರಲಿಲ್ಲ, ನಮ್ಮದು ವಾಕ್ ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಬೋಣಿ ಆಗಲಿಲ್ಲ ಅನ್ನೋ ಒಂದೇ ರೀಸನಿಗೆ ಕೂತ್ಕೊಂಡ್ವಿ. ಸೊ ಕೂತ್ಕೊಳ್ಬೇಕಾದ್ರೆ, ಸರ್ ಎಲ್ಲಿ ಹೋಗ್ತಿದ್ದೀರಾ? ಸುದರ್ಶನಲ್ಲಿ ಏನು ತೊಗೋತೀರಾ ಅಂತ. ಸಾರಿ ಅಂದ್ವಿ. ಅದಕ್ಕೆ ಸರ್ ಅವರದ್ದೊಂದು ಹೊಸ ಔಟ್ಲೆಟ್ ಓಪನ್ ಆಗಿದೆ, ಸೊ 40% ಡಿಸ್ಕೌಂಟ್ ಕೊಡ್ತಿದ್ದಾರೆ, ಹೊಸ ಔಟ್ಲೆಟ್, ಅದಕ್ಕೋಸ್ಕರ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಓಕೆ ಡನ್ ಸರಿ ಅಂತ ಹೊರಟ್ವಿ. ಸೊ ಅಲ್ಲಿ 1.5 ಕಿಲೋಮೀಟ್ರ್ ಬಿಟ್ಟು ಕಾರ್ಪೊರೇಷನ್ ಸರ್ಕಲಲ್ಲಿ ಒಂದು ಮೈಸೂರು ಸಿಲ್ಕ್ ಸಮಥಿಂಗ್ ಏನೋ ಇದೆ, ಅಲ್ಲಿ ಡ್ರಾಪ್ ಮಾಡಿದರು. ನಾನು ಹೇಳಿದೆ ಇದು ಸುದರ್ಶನ್ ಸಿಲ್ಕ್ ಅಲ್ಲ, ಇದು ಬೇರೆ. ಅದಕ್ಕೆ ಅವರೊಂದು, ಇಲ್ಲ ಸರ್ ನೀವು ಒಂದ್ಸಲ ಹೋಗಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ. ಅಲ್ಲಿ ಹೋಗಿ ನೋಡಿದ್ವಿ, ಸುದರ್ಶನ್ ಸಿಲ್ಕ್ ಅಂತೂ ಅಲ್ಲ. ಅದರ ಮೇಲೆ ಡಿಸ್ಕೌಂಟ್ ಸ್ವಲ್ಪ ಜಸ್ಟ್ ನೇಮ್ ಸೇಕಿಗೆ, ಡಿಸ್ಕೌಂಟ್ ಎಂಥದ್ದು ಇಲ್ಲ, ಮತ್ತು ಅವ್ರ ಹತ್ರ ಚಾಯ್ಸು ಏನಿಲ್ಲ. ಸೊ ಹಾಗೆ ಸೀದಾ ಸಿಟ್ಟು ಬಂತು, ಹೊರಗೆ ಬಂದರೆ ಇನ್ನೊಬ್ಬ ರಿಕ್ಷಾದವ್ರು, ಸರ್ ಎಲ್ಲಿ ಹೋಗಬೇಕು? ಸುದರ್ಶನ್ ಸಿಲ್ಕ್. ಬನ್ನಿ ಸರ್ ನಾನು ಬಿಡ್ತೀನಿ ಅಂತ. ನಾನು ಕನ್ಫರ್ಮೇಷನ್ಗೆ ವಾಪಸ್ ಕೇಳಿದೆ, ಸರ್ ಸುದರ್ಶನ್ ಸಿಲ್ಕ್ ಅಂತ, ಸುದರ್ಶನ್ ಸಿಲ್ಕಲ್ಲಿ ಬಿಡ್ತೀರಾ ಇಲ್ಲ ಬೇರೆ ಕರ್ಕೊಂಡು ಹೋಗ್ತೀರಾ ಅಂತ. ಅಲ್ಲ ಸರ್ ಒಂದು ಡಿಸ್ಕೌಂಟ್ ಇದೆ, ಒಳ್ಳೆ ಆಫರ್, ಒಂದು ಅಂಗಡಿ ಕರ್ಕೊಂಡು ಹೋಗ್ತೀನಿ ನೋಡಿ, ಅದಿಲ್ಲ ನಿಮ್ಗೆ ಸುದರ್ಶನ್ ಸಿಲ್ಕಿಗೆ ಬಿಡ್ತೀನಿ ಅಂತ. ನಾನು ಹೇಳಿದೆ, ನಿಮ್ಮದು ಸಾವಾಸ ಸಾಕು, ನಾವು ಬೇರೆ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಬೇರೆ ರಿಕ್ಷಾ ಬುಕ್ ಮಾಡಿ ಹೋಗಿದ್ದೆ. ಸೊ ಇದೇ ಥರ ತುಂಬ ಸ್ಕ್ಯಾಮ್ ಮಾಡ್ತಾರೆ ಈ ರಿಕ್ಷಾದವರು. ನಾವು ಅವರಿಗೆ ಒಳ್ಳೇದಾಗಲಿ ಪಾಪದವರು ಅಂತ ಅವರನ್ನು ನಂಬಿ ಹೋದರೆ ನಮಗೆ ಮಸ್ಕ ಹಾಕ್ತಾರೆ. ಸೊ ಇಂಥವ್ರು ತುಂಬ ಜನ ಇದ್ದಾರೆ. ಬಿ ಅಲರ್ಟ್. ಹಾಗಂತ ಎಲ್ಲ ರಿಕ್ಷಾದವರು ಈ ಥರ ಇಲ್ಲ. ಸೊ ರಿಕ್ಷಾದವರು ತುಂಬ ಒಳ್ಳೆಯವರು ಇದ್ದಾರೆ.